ಹೊನ್ನಾಳಿ ಕೇವಲ ನಗರವಲ್ಲ, ಹೊನ್ನಾಳಿ ರಾಜ್ಯಕ್ಕೆ ತನ್ನದೇ ಆದಂತಹ ಹಲವು ವೈಶಿಷ್ಟ್ಯತೆಯಿಂದ ಹೆಸರು ಮಾಡಿದೆ. ಹೊನ್ನಾಳಿ ಕಲೆ, ಸಂಸ್ಕೃತಿ, ವಾಸ್ತುಶಿಲ್ಪ, ಇತಿಹಾಸ, ಕ್ರೀಡೆ ಹೀಗೆ ಹಲವಾರು ವೈಶಿಷ್ಟ್ಯತೆಯನ್ನು ಹೊಂದಿದೆ. ದಾವಣಗೆರೆ ಜಿಲ್ಲೆಯ 6 ತಾಲೂಕುಗಳಲ್ಲೊಂದಾದ ಹೊನ್ನಾಳಿ ಪಟ್ಟಣವು ಕರ್ನಾಟಕದ ಮಧ್ಯಭಾಗದಲ್ಲಿದೆ. ಕಲೆ, ವಾಸ್ತುಶಿಲ್ಪ, ಜಾನಪದ ಸಾಹಿತ್ಯ, ಸಂಗೀತ, ಸಂಸ್ಕೃತಿ, ರಾಜಕೀಯ, ರಂಗಭೂಮಿ ಹಾಗೂ ಧಾರ್ಮಿಕತೆಗಳಲ್ಲಿ ತನ್ನದೇ ಆದ ವೈಶಿಷ್ಟ್ಯತೆಯನ್ನು ಹೊಂದಿದ್ದು, ಎಲ್ಲ ರಂಗದಿಂದಲೂ ಸಹಸ್ರಾರು ಸಾಧಕರನ್ನು ನಾಡಿಗೆ ಕೊಡುಗೆಯನ್ನಾಗಿ ನೀಡಿದೆ. ಈ ಹೆಮ್ಮೆ ಹೊನ್ನಾಳಿಯ ಮಣ್ಣಿಗಿದೆ. ಇಲ್ಲಿನ ಕಣಕಣದಲ್ಲೂ ಆರಾಧ್ಯ ಗುರುಗಳಾದ ಷಟಸ್ಥಲ ಬ್ರಹ್ಮ ಒಡೆಯರು ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳವರ ಪವಿತ್ರ ಪಾದಗಳನ್ನು ಮನೋಮಂದಿರದಲ್ಲಿ ಧ್ಯಾನಿಸುತ್ತಾ, ಹೊನ್ನಾಳಿ ಹಿರೇಕಲ್ಮಠದ ಭವ್ಯ ಪರಂಪರೆ ಅತ್ಯಂತ ಮಹತ್ವಪೂರ್ಣವಾಗಿರುತ್ತದೆ. ಶ್ರೀಮಠದ ಮೂಲ ಸ್ಥಾಪಕರು ಶ್ರೀಶೈಲ ಜಗದ್ಗುರು ಜಡೇಶಂಕರ ಶಿವಾಚಾರ್ಯ ಭಗವತ್ಪಾದರು. ಇವತ್ತು ಐತಿಹಾಸಿಕವಾಗಿರುವಂತಹ ಹಿನ್ನೆಲೆಯುಳ್ಳಂತಹ ಶ್ರೀಮಠ ಆ ಜಗದ್ಗುರು ಜಡೇಶಂಕರ ಶಿವಾಚಾರ್ಯ ಭಗವತ್ಪಾದರ ತರುವಾಯ ಅವರ ಶಿಷ್ಯಂದಿರಾದಂತಹ ಚನ್ನಪ್ಪ ಸ್ವಾಮಿಗಳವರು, ಚನ್ನಮಲ್ಲಿಕಾರ್ಜುನ ಶಿವಾಚಾರ್ಯರು ಅತ್ಯಂತ ಮಹಾಮಹಿಮಾನ್ವಿತರು. ಪೂಜ್ಯ ಜಗದ್ಗುರುಗಳವರ ಪರಮ ಕೃಪೆಯನ್ನು ಪಡೆದುಕೊಂಡಂತಹ ಪೂಜ್ಯರು ಶ್ರೀಮಠದ ಸರ್ವಾಂಗೀಣ ಅಭಿವೃದ್ಧಿಗಾಗಿ ತಮ್ಮನ್ನೇ ತಾವು ತೊಡಗಿಸಿಕೊಳ್ತಾರೆ. ಪ್ರಾರಂಭದಲ್ಲಿ ಶ್ರೀಮಠದ ಕಟ್ಟಡವನ್ನು ಮಾಡ್ತಾರೆ. ಅದೇ ರೀತಿಯಾಗಿ ಗುರುಮಠ ಕಸರುಗದ್ದಿಗೆ ಮಠವನ್ನು ನಿರ್ಮಾಣ ಮಾಡ್ತಾರೆ. ಅನೇಕ ಭಕ್ತಾದಿಗಳಿಗೆ ಅವರವರ ಸಂಕಲ್ಪಾನುಸಾರವಾಗಿ ಅವರ ಇಷ್ಟಾರ್ಥಗಳನ್ನು ನೆರವೇರಿಸ್ತಾರೆ. ಶ್ರಮಕ್ಕೆ ತಕ್ಕ ಪ್ರತಿಫಲವನ್ನು ಕೊಡುವಂತಹ ಶ್ರೀಮಠ ಅಂದು ಇತ್ತು, ಇಂದಿಗೂ ಕೂಡ ಮುಂದುವರೆದುಕೊಂಡು ಬಂದಿದೆ. ಈಗಾಗಲೇ ಶ್ರೀಮಠದ ಅಧಿಕಾರವನ್ನು ವಹಿಸಿಕೊಂಡಿರುವಂತಹ ಅನೇಕ ಪೂಜ್ಯರು ಶ್ರೀಮಠದ ಕರ್ತೃಗದ್ದಿಗಳಾಗಿ ನಿರ್ಮಾಣಗೊಂಡಿದ್ದಾವೆ. ಹಾಗೆಯೇ ನಮ್ಮ ಚನ್ನಪ್ಪ ಸ್ವಾಮಿಗಳವರಿಂದ ಹಿಡಿದು ಪೂಜ್ಯ ಒಡೆಯರ್ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳವರೆಗೆ 16 ಜನ ಗುರುಗಳು ಈ ಮಠದ ಅಧಿಕಾರವನ್ನು ನಡೆಸಿದ್ದಾರೆ. ಹಾಗೆಯೇ ನಮ್ಮ ಹಿಂದಿನ ಗುರುಗಳಾಗಿರುವಂತಹ ಪೂಜ್ಯ ಒಡೆಯರ್ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳವರು 16ನೇ ಗುರುಗಳು. ಈ ಒಂದು ಭಾಗಕ್ಕೆ ಅವರು ಪಟ್ಟಾಧಿಕಾರವನ್ನು ವಹಿಸಿಕೊಂಡಾಗ ಶಿಕ್ಷಣಕ್ಕೆ ಒತ್ತು ಕೊಟ್ಟು ಶಿಕ್ಷಣದ ಕ್ರಾಂತಿಯನ್ನೇ ಮಾಡಿ ಎಲ್ಲ ಜನರಿಗೆ ಶಿಕ್ಷಣ ದೊರೆಯುವಂತೆ ಮಾಡ್ತಾರೆ. ಶ್ರೀ ಜಡೇಶಂಕರ ಶಿವಾಚಾರ್ಯರೆಂಬ ಸ್ವಾಮಿಗಳು ತಮ್ಮ ಶಿಷ್ಯರೊಂದಿಗೆ ಶ್ರೀಮದ್ ರಂಭಾಪುರಿಗೆ ತೆರಳುವಾಗ ಮಾರ್ಗ ಮಧ್ಯದಲ್ಲಿ, ಅಂದರೆ ಈಗಿನ ಹೊನ್ನಾಳಿಯ ಹತ್ತಿರ ವಿಪರೀತ ಮಳೆಯಿಂದ ತುಂಗಭದ್ರಾ ನದಿಯು ತುಂಬಿ ಹರಿಯುತ್ತಿರುವುದನ್ನು ಕಂಡ ಸ್ವಾಮೀಜಿ ಅಲ್ಲಿದ್ದ ಅಂಬಿಗನನ್ನು ನದಿ ದಾಟಿಸುವಂತೆ ಕೇಳಿಕೊಳ್ಳುತ್ತಾರೆ. ಆಗ ಆತ ನದಿಯು ಪ್ರವಾಹ ಮಟ್ಟ ಮೀರಿರುವುದರಿಂದ ನನ್ನಿಂದ ಅಸಾಧ್ಯವೆಂದಾಗ ಸ್ವಾಮಿಗಳು ತಮ್ಮ ಬಳಿಯಿದ್ದ ಕಂಬಳಿಯ ಸಹಾಯದಿಂದ ತಮ್ಮ ಶಿಷ್ಯ ಬಳಗದೊಂದಿಗೆ ಕಂಬಳಿಯ ಮೇಲೆಯೇ ಕುಳಿತು ನದಿ ದಾಟುತ್ತಾರೆ. ಆಗ ಎಲ್ಲ ಹಳ್ಳಿಗಳಲ್ಲಿಯೂ ಇದರ ಬಗ್ಗೆಯೇ ಮಾತನಾಡಿಕೊಳ್ಳುತ್ತಾರೆ. ಕೆಲವರು ಇವರ ಶಕ್ತಿಯನ್ನು ಪರೀಕ್ಷಿಸುವ ದೃಷ್ಟಿಯಿಂದ ಒಣಗಿದ ಅರಳಿ ಮರವನ್ನು ಚಿಗುರಿಸಬೇಕು ಎಂದು ಹೇಳುತ್ತಾರೆ. ಆಗ ಸ್ವಾಮಿಗಳು ಕೆಲವು ದಿನಗಳ ನಂತರ ಮತ್ತೆ ನಾನು ವಾಪಸ್ಸಾಗುತ್ತೇನೆ, ಇಲ್ಲಿಯೇ ಎಲ್ಲರೂ ಸೇರಿ ಎಂದು ಹೇಳಿ ಹೊರಡುತ್ತಾರೆ. ತಮ್ಮ ಕಾರ್ಯಗಳನ್ನು ಮುಗಿಸಿ ನಂತರ ಇಲ್ಲಿಗೆ ಪುನಃ ಮರಳುತ್ತಾರೆ. ಕುತೂಹಲದಿಂದ ಅಲ್ಲಿ ಸೇರಿದ್ದ ಎಲ್ಲ ಜನಗಳ ಸಮ್ಮುಖದಲ್ಲಿಯೇ ಒಣಗಿದ ಅರಳಿ ಮರವನ್ನೇ ನೋಡುತ್ತಾ ತಮ್ಮ ದಿವ್ಯ ದೃಷ್ಟಿಯಿಂದ ಕ್ಷಣ ಮಾತ್ರದಲ್ಲಿ ಅರಳಿ ಮರ ಚಿಗುರುತ್ತದೆ. ಆ ಮರದಿಂದ ಹೊನ್ನಿನ ಮಳೆ ಸುರಿಯುತ್ತದೆ. ಆಗ ಎಲ್ಲರೂ ಅವರಿಗೆ ತಲೆಬಾಗಿ ನಮಿಸುತ್ತಾರೆ. ಅಲ್ಲಿಯವರೆಗೆ
ಬಿದಿರಹಳ್ಳಿ ಎಂದಿದ್ದ ಗ್ರಾಮವು ಹೊನ್ನರಳಿ ನಂತರ ಹೊನ್ನಾಳಿ ಎಂದಾಗಿ ಕರೆಯಲ್ಪಡುತ್ತದೆ. ನಂತರ ಇಲ್ಲಿ ಮಠವೊಂದು ನಿರ್ಮಾಣವಾಗುತ್ತದೆ. ಕಾಲಾನಂತರ ಈ ಮಠವು ಹಿರೇಕಲ್ ಮಠವೆಂದು ಪ್ರಸಿದ್ಧಿಯಾಗಿ ದೇಶದ ಎಲ್ಲ ಭಾಗಗಳಲ್ಲಿಯೂ ಮಠಕ್ಕೆ ನಡೆದುಕೊಳ್ಳುವ ಭಕ್ತರು ಹೆಚ್ಚಾಗುತ್ತಾರೆ. ಈ ಮಠವು ಚನ್ನಪ್ಪ ಸ್ವಾಮಿ ಮಠವೆಂದೇ ಪ್ರಸಿದ್ಧಿಯಾಗಿದೆ. ಹೊನ್ನಾಳಿ ಹಿರೇಕಲ್ ಮಠಕ್ಕೆ ಸಹಸ್ರಾರು ವರ್ಷದ ಇತಿಹಾಸವಿದ್ದು, ಈಗಾಗಲೇ ಹಿರೇಕಲ್ ಮಠದ ಅಭಿವೃದ್ಧಿಗಾಗಿ 16 ಗುರುಗಳು ತಮ್ಮ ಸೇವೆಯನ್ನು ಸಲ್ಲಿಸಿದ್ದಾರೆ. ಹೊನ್ನಾಳಿಯ ಹಿರೇಕಲ್ ಮಠವು ಸಹಸ್ರಾರು ವಿದ್ಯಾರ್ಥಿಗಳಿಗೆ ಜಾತಿ ಭೇದವಿಲ್ಲದೆ ಅನ್ನದಾಸೋಹದೊಂದಿಗೆ ಜ್ಞಾನಾರ್ಜನೆಯನ್ನು ನಿರಂತರವಾಗಿ ನೀಡುತ್ತಿದೆ. ಹೊನ್ನಾಳಿಯ ಬೃಹತ್ ಶಿಲಾಮಠದಲ್ಲಿ 136 ಕಂಬಗಳಿದ್ದು, ಪ್ರತಿ ಕಂಬದ ಅಳತೆ 12 ರಿಂದ 15 ಅಡಿ ಎತ್ತರಗಳಷ್ಟಿದೆ. ಈ ಮಠದಲ್ಲಿ 136 ಕಂಬಗಳಿದ್ದು, ಪ್ರತಿ ಕಂಬಗಳು 12 ರಿಂದ 15 ಅಡಿಗಳಷ್ಟು ಎತ್ತರವಿದೆ. ಇದಕ್ಕೆ ಹೊದಿಸಿದ ಮೇಲ್ಛಾವಣಿಯು ಮಳೆ ನೀರನ್ನು ಸುಲಭವಾಗಿ ಹರಿದು ಹೋಗುವಂತೆ
ಹಾಗೂ ಸಂಗ್ರಹಿಸಿಡುವಂತೆ ಇಲ್ಲಿನ ಮಠವನ್ನು ವ್ಯವಸ್ಥಿತವಾಗಿ ನಿರ್ಮಿಸಲಾಗಿದೆ. ಇದು ಅಂದಿನ ನಮ್ಮ ಪೂರ್ವಜರ ವೈಜ್ಞಾನಿಕ ಕಟ್ಟಡ ವಿನ್ಯಾಸಕ್ಕೆ ಹಿಡಿದ ಕೈಗನ್ನಡಿ ಎನ್ನಬಹುದು. ಚೆನ್ನಸ್ವಾಮಿಗಳು ಸ್ವಾಮಿಗಳೇ ಶತವಾಗಿ ಕತ್ತಿಗೆ ಗುಡ್ಡದಿಂದ ತಂದು ಇಲ್ಲಿ ಭೂತನಾಥೇಶ್ವರನ ಸಹಾಯದಿಂದ ಒಂದು ಕಟ್ಟಿರುವಂತಹ ಮಠ. ಈ ಮಠ ಎಷ್ಟು ಕೆಲಸಗಾರರು ಸಾಯಂಕಾಲವರೆಗೂ ಕೆಲಸ ಮಾಡ್ತಾರೋ ಅಂತಹ ಕೆಲಸಗಾರರಿಗೆ ಸಂಜೆ ಆ ಸ್ವಾಮಿಗಳು ಲಕ್ಷ್ಮೀ ಬೆತ್ತದಲ್ಲಿ ಮಣ್ಣು ಗುಂಪೆಯಲ್ಲಿ ಒಂದು ಬೆತ್ತದಿಂದ ಒಂದು ಸಂಸ್ಕಾರ ಕೊಟ್ಟಾಗ ಅಷ್ಟೇ ನಾಣ್ಯಗಳು ಸಿಗುವಂತಹ ಇತಿಹಾಸ ಇದೆ. ಆದರೂ ಈಗಲೂ ಸಹ ಇಲ್ಲಿ ಎಷ್ಟು ಸೇವೆ ಮಾಡ್ತೀವಿ ಈ ಮಠಕ್ಕೆ ಅಂಥ ಸೇವೆ ಪ್ರತಿಫಲ ಇವಾಗಲೂ ಸಹ ಸತ್ಯ ಇದೆ. ಶಿಕ್ಷಣಕ್ಕೆ ಒತ್ತು ಕೊಟ್ಟು ಶಿಕ್ಷಣದ ಕ್ರಾಂತಿಯನ್ನೇ ಮಾಡಿ ಎಲ್ಲ ಜನರಿಗೆ ಶಿಕ್ಷಣ ದೊರೆಯುವಂತೆ ಮಾಡ್ತಾರೆ. ಧಾರ್ಮಿಕವಾಗಿ, ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ ಎಲ್ಲ ರೀತಿಯ ಕಾರ್ಯಕ್ರಮಗಳನ್ನು ಮಾಡಿ ಭಕ್ತರನ್ನ ಭಕ್ತಿ ಸಾಗರದಲ್ಲಿ ಧರ್ಮದ ಹಾದಿಯಲ್ಲಿ ನಡೆಯುವಂತೆ ಪ್ರೇರೇಪಣೆ ಮಾಡಿ ಎಲ್ಲ ಭಕ್ತ ಜನಾನುರಾಗಿಗಳಾಗಿ ಪೂಜ್ಯ ಗುರುಗಳವರು ಆಶೀರ್ವಾದ ಮಾಡ್ತಾರೆ. ಅನೇಕ ಶೈಕ್ಷಣಿಕ ಕ್ರಾಂತಿ ಆದಮೇಲೆ ಹೊನ್ನಾಳಿ ಅತ್ಯಂತ ಪ್ರಗತಿ ಪಥದಲ್ಲಿ ಮುನ್ನಡೆದು ಇದೊಂದು ಧಾರ್ಮಿಕ ಕ್ಷೇತ್ರದ ಹಿನ್ನೆಲೆಯಲ್ಲಿ ಉಳ್ಳಂತಹ ಶ್ರೀಮಠ ಎಲ್ಲ ಭಕ್ತರನ್ನ ತನ್ನೊಡಲಲ್ಲಿ ಹಾಕಿಕೊಂಡು ಎಲ್ಲರಿಗೆ ಆಶೀರ್ವಾದ ಮಾಡುವಂತ ಕೆಲಸ ಶ್ರೀಮಠ ಮಾಡ್ತಾ ಇದೆ. ಯಾರು ಶ್ರದ್ಧೆ ಭಕ್ತಿಯಿಂದ ಶ್ರೀಮಠದ ಮೇಲೆ ಭಕ್ತಿಯನ್ನು ಇರಿಸಿಕೊಂಡು ಬರ್ತಾರೆ ಅಂತವರ ಅರಿಕೆಗಳು ಈಡೇರಿಸುವಂತ ಕೆಲಸ ಶ್ರೀಮಠದ ಗುರುಗಳು ಮಾಡ್ತಾರೆ ಅನ್ನುವಂತಹದ್ದನ್ನ ಈ ಸಂದರ್ಭದಲ್ಲಿ ತಿಳಿಸಿದಿ. ಈ ಒಂದು ಐತಿಹಾಸಿಕ ಚರಿತ್ರೆಯನ್ನ ನಮ್ಮ ಸಂಸ್ಥೆಯವರು ಈ ಒಂದು ಧ್ವನಿಮುದ್ರಿಕೆಯಲ್ಲಿ ಪ್ರಕಟ ಮಾಡಲಿಕ್ಕೆ ಅತ್ಯಂತ ಸಂತೋಷದಿಂದ ಮುಂದುವರೆದರೆ ಯುವ ಪಡೆಗೆ ಶ್ರೀ ಗುರು ಚನ್ನೇಶ್ವರರ ಹಾಗೂ ಒಡೆಯರ್ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳವರ ಕೃಪಾಶೀರ್ವಾದ ಸದಾ ಇರಲಿ ಅಂತೇಳಿ ಹಾರೈಸಿ ನಮ್ಮ 4 ಮಾತಿಗೆ ವಿರಾಮವನ್ನು ಕೊಡ್ತೀವಿ.